ಸರ್ಕಾರ ಮಕ್ಕಳ ಹಕ್ಕುಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಜಾಗೃತಿಗೊಳಿಸುತ್ತಿದೆ. ಆದರೆ ಇಂದಿಗೂ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿರುವುದಂತೂ ದುರಂತವೇ ಸರಿ. ಇದಕ್ಕೆ ತಾಜಾ ಉದಾಹರಣೆ ಕೊಪ್ಪಳ ಜಿಲ್ಲೆಯ ಗಡಿಭಾಗದಲ್ಲಿರುವ ಕುಷ್ಟಗಿ ತಾಲೂಕಿನ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಮ್ಜಿ ನಾಯಕ್ ತಾಂಡಾದ 3 ರಿಂದ 6 ವರ್ಷದ ಒಳಗಿನ ಮಕ್ಕಳ ಸ್ಥಿತಿ. ಈ ತಾಂಡದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಹಾಗೂ 50 ರಿಂದ 60 ಕುಟುಂಬಗಳಿವೆ. ಇಲ್ಲಿ ಕೇವಲ ಮಕ್ಕಳ ಸಮಸ್ಯೆ ಅಷ್ಟೇ ಅಲ್ಲ, ಇಲ್ಲಿನ ಗರ್ಭಿಣಿ ತಾಯಂದಿರಿಗೆ ಅಂಗನವಾಡಿ ಕೇಂದ್ರದ ಮಾತಾಪೂರ್ಣ ಯೋಜನೆಯಿಂದ ಇವರು ವಂಚಿತರಾಗ್ತಿದ್ದಾರೆ. ಕಾರಣ, ಈ ತಾಂಡಾದ ಗರ್ಭಿಣಿ ಮತ್ತು ತಾಯಂದಿರು ಅಂಗನವಾಡಿ ಕೇಂದ್ರಕ್ಕೆ ಹೋಗಬೇಕಾದ್ರೆ 2 ರಿಂದ 3 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ತಾಂಡದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇಲ್ಲದ ಕಾರಣ ತಾಂಡದ ಮಕ್ಕಳಿಗೆ ಶಿಕ್ಷಣ ಹಾಗೂ ಗರ್ಭಿಣಿ ಮತ್ತು ತಾಯಂದಿರಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಪ್ಪ. ಈಗ ನಿಮ್ಮ ಊರಲ್ಲಿ ಅಂಗನವಾಡಿ ಕೇಂದ್ರ ಇಲ್ಲ ಅಂತಾರಲ್ಲ, ನಿಮ್ಮ ಬಗ್ಗೆ ಏನಪ್ಪ? ಇಲ್ರಿ ಸರ್, ನಮ್ಮ ಊರಲ್ಲಿ ಮತ್ತೆ ಅಡಿಗೆ ಇದೆ ಅಂಗನವಾಡಿ ಕೇಂದ್ರ ಇಲ್ರಿ. ಕಿಲಾಟಿಗೆ ಹೋಗಿ ಏನ್ರಿ ಹೋಗ್ಬೇಕ್ರಿ ಸರ್. ಇಲ್ಲಿಂದ 2 ಕಿಲೋಮೀಟರ್ ಐತ್ರಿ ಸರ್. ಇಲ್ಲಿ ಅಂಗನವಾಡಿ ಮಾಡ್ರಿ ಅಂದ್ರೆ ಏನಾರು ಹೇಳಿದ್ರೆ ಅಲ್ಲಿಂತ್ರ ಬರ್ಬೇಕಪ್ಪ, ಇಲ್ಲಿ ಎಲ್ಲ ಇದು ಮಾಡಿ ತೊಗೊಂಡ್ ಹೋಗ್ಬೇಕು. ರೇಷನ್ ಪೇಷನ್ ಎಲ್ಲ ಬಾಣಿತೆಯರಿಗೆ ಮಕ್ಕಳಿಗೆಲ್ಲ ಇದು ಹಾಲು ಅದು ಇದು ಕೊಡ್ತಾರೆ, ಹಾಲು ಪ್ಯಾಕೆಟು. ಮತ್ತೆ ಬಾಣಿತೆಯರಿಗೆ ಏನೈತಿ ಅವ್ರಿಗಂತ್ರ ಒಂದು ಇದು ಕೊಡ್ತಾರೆ. ಆಯ್ತು ರೀ. ಹಿಂಗಂದ್ರೆ 3 ವರ್ಷಲಿದ್ದ 6 ವರ್ಷ ತನ ಮಕ್ಕಳು 3 ವರ್ಷ ನೀವು 3 ಎಲ್ಲಿ ಹೋಗವ? ಸಾಲಿಗೆ ಹೋಗ್ಬೇಕಲ್ಲ ಅಂಗನವಾಡಿ ಕೇಂದ್ರ? ಏನಿಲ್ರಿ ಸರ್, ಇಲ್ಲಿ ಇರೋದು ಮತ್ತೆ ಏನ್ ಮಾಡ್ಬೇಕು? ಇಲ್ಲಿ ಇರೋದು ಮತ್ತೆ ಹಂಗ ಸುಮ್ಮನೆ ಇಲ್ಲಿ ಕಳಿಸ್ತೀವಿ. ಮತ್ತೆ ಇಲ್ಲಿ ಕಳಿಸಿದ್ರ ಮತ್ತೆ ಯಾರನ್ನ ಬಂದ್ರೆ ಇಲ್ಲಿ ಅದಕ್ಕೆ ಕಳಿಸ್ತೀರಿ ಅಂತ ಅವ್ರಿ ಅಂತಾರ. ಹಿಂಗೈತ್ರಿ. ಕಡೆ ನಿಮ್ಮ ಊರಿಗೆ ಒಂದು ಅಂಗನವಾಡಿ ಬೇಕಾ? ಅಂಗನವಾಡಿ ಬೇಕು. ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿದ್ದ ಕಿಲಾಟಿ? 2 ಕಿಲೋಮೀಟರ್ ಆಗುತ್ತೆ ಪ್ರತಿದಿನ ಹೋಗಿ ಬರಕ? ಹೋಗ್ಬೇಕಂದ್ರೆ 2 ಕಿಲೋಮೀಟರ್. ನಮಗೆ ಸಾಕಾಗ್ಬಿಟ್ಟು ಸುಮ್ಮನೆ ಬಿಟ್ಟು ಹೋಗ್ತೀವಿ. ಹೇಳ, ನಿಮ್ಮ ಮನೆ ಎಷ್ಟು ಅದಾವಣ? 40 ಮಂದಿ 50 ಮಂದಿ ತನ ಅದಾವ ಸರ್. ರೇಷನ್ ಇಲ್ಲ, ಏನಿಲ್ಲ. ಇಲ್ಲಿ ಅಂಗನವಾಡಿದು ಯಾವ್ದು ಬಳಕೆ ನೀರು ತಂದು ಮಾಡ್ಯಾರ ಸರ್. ಇಲ್ಲ ಇಲ್ಲೇ ನಿಮ್ಮೂರಿಗೆ ಅಂಗನವಾಡಿ ಅಟ ಇಲ್ರಿ. ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವ